ಎಸ್ ಪ್ರಿಯ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಇದ್ದಾರೆ ಸುರೇಶ್ ಎನ್, ರಾಷ್ಟ್ರ ಯುವ ಪ್ರಶಸ್ತಿ ಪುರಸ್ಕೃತರು, ಚಾಮರಾಜನಗರದಲ್ಲಿ ಸ್ವತಃ ಇರುವಂತಹ ಸ್ಥಳೀಯರು. ಬನ್ನಿ ಅವ್ರ ಜೊತೆ ಮಾತಾಡೋಣ. ಅವರಾದ್ರೆ ಸ್ಪಷ್ಟವಾದಂತಹ ತಿಳುವಳಿಕೆಯನ್ನ ಅಥವಾ ಇರುವಂತಹ ವಾಸ್ತವ ಸ್ಥಿತಿಯನ್ನ ತಿಳಿಸ್ತಾರೆ ಅಂತ ಹೇಳಿ ಡೈರೆಕ್ಟ್ ಅವ್ರ ಜೊತೆ ಮಾತನಾಡ್ತಾ ಇದೀವಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸರ್. ಸುರೇಶ್ ಸರ್, ತಾವು ಚಾಮರಾಜನಗರದವರು, ಜೊತೆಗೆ ರಾಷ್ಟ್ರ ಯುವ ಪ್ರಶಸ್ತಿ ಪುರಸ್ಕೃತರು. ಹೌದು ಸರ್. ನಿಮ್ಮದೇ ಜಿಲ್ಲೆಯ ನಿಮ್ಮದೇ ದೇವನಿಗೆ ಮೂಲಭೂತ ಸೌಕರ್ಯಗಳಿಲ್ಲ. ಮಲೆ ಮಹದೇಶ್ವರನಿಗೆ ಸಿಗ್ತಾ ಇರುವಂತಹ ಯಾವ ಸೌಕರ್ಯಗಳು ಚಾಮರಾಜೇಶ್ವರನಿಗೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಎಷ್ಟು ನೋವಾಗುತ್ತೆ ಅಂತ. 200 ವರ್ಷಗಳ ಇತಿಹಾಸ ಹೊಂದಿರುವ ದೇವಸ್ಥಾನ, ಬಹಳ ಪ್ರಸಿದ್ಧವಾದದ್ದು. ನೂರಾರು ವರ್ಷಗಳ ಇತಿಹಾಸ ಇರುವ ಅರಿಕುಟಾರವಾಗಿದ್ದಂತಹ ಚಾಮರಾಜನಗರದಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ ನೆನಪಿನಲ್ಲಿ ಕಟ್ಟಿರ್ತಕ್ಕಂತಹ ದೇವಸ್ಥಾನ ಬಹಳ ವಿಶೇಷವಾದದ್ದು. ಆಷಾಢ ಮಾಸದಲ್ಲಿ ವಿಶೇಷವಾದಂತಹ ರಥೋತ್ಸವ ಆಗುತ್ತೆ ಮತ್ತು ಗಿರಿಜಾ ಕಲ್ಯಾಣ ಮಹೋತ್ಸವ ಆಗುತ್ತೆ. ಸಾವಿರಾರು ಭಕ್ತರುಗಳು ಆಗಮಿಸ್ತಾ ಇದ್ದಾರೆ. ಆದ್ರೆ ಬಹುಶಃ ಪ್ರಾಂಗಣದಲ್ಲಿ, ವಿಶೇಷವಾದಂತಹ ದೇವಾಲಯದಲ್ಲಿ ಹೊರಗಿನ ಭಕ್ತರು ಕೂಡ ತಮಿಳುನಾಡು, ಚಾಮರಾಜನಗರ ಮತ್ತು ಬೇರೆ ಬೇರೆ ಭಾಗಗಳಿಂದ ಮೂಲ ನಿವಾಸಿಗಳ ಸಹಿತ ಬಹಳಷ್ಟು ಭಕ್ತರು ಆಗಮಿಸ್ತಾರೆ. ಆ ಪ್ರಾಂಗಣದಲ್ಲಿ ತಾವ್ ಹೇಳ್ದಾಗೆ ಮೂಲಭೂತ ಅಗತ್ಯಗಳು ಕಡಿಮೆ. ಹಾಗಾಗಿ ಮುಂದೆ ಇರ್ತಕ್ಕಂತಹ ಚಾಮರಾಜೇಶ್ವರ ಉದ್ಯಾನವನದ ಒಂದು ಭಾಗದಲ್ಲಿ ಭಕ್ತರಿಗೆ ಅನುಕೂಲವಾಗುವಂತಹ ಒಂದಿಷ್ಟು ಶೌಚಾಲಯಗಳ ನಿರ್ಮಾಣವನ್ನ ಮಾಡಿ, ಅದನ್ನ ಬರೀ ನಿರ್ಮಾಣ ಮಾಡಿದ್ರೆ ಸಾಲಲ್ಲ, ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡಬೇಕು. ಇಲ್ಲದಿದ್ರೆ ನಿರ್ವಹಣೆ, ಯಾಕೆಂದ್ರೆ ಶೌಚಾಲಯ ದೇವಾಲಯದಲ್ಲಿ ವಾಸ್ತು ಪ್ರಕಾರ ಇರೋದಿಲ್ಲ. ಒಳಭಾಗದಲ್ಲಿ, ಹೊರಭಾಗದಲ್ಲಿ ಸುತ್ತಮುತ್ತ ಒಂದು 200 ಮೀಟರ್ ಇಂದ ಹೊರಭಾಗದಲ್ಲಿ ನಿರ್ಮಾಣ ಮಾಡಿ ನಿರ್ವಹಣೆ ಚಂದ ಮಾಡ್ಬೇಕು. ಹೌದು. ನಿರ್ವಹಣೆ ಮಾಡದೇ ಇದ್ರೆ ಅದು ತುಂಬಾ ಮತ್ತಷ್ಟು ಸಮಸ್ಯೆಗೆ ಅದು ದಾರಿಯಾಗತ್ತೆ. ಒಂದ್ ಪವಿತ್ರ ಧಾರ್ಮಿಕ ಕ್ಷೇತ್ರ ಮತ್ತೆ ಅಪವಿತ್ರ ಆಗತ್ತೆ. ಸಾರ್ವಜನಿಕರು ಅದನ್ನ ದುರ್ಬಳಕೆ ಮಾಡಿಕೊಳ್ಳುವ ಎಲ್ಲಾ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಆ ಶೌಚಾಲಯ ನಿರ್ಮಾಣವನ್ನ ಯಾವುದೇ ಮೂಲಭೂತ ಧಾರ್ಮಿಕ ಧಕ್ಕೆ ಆಗದ ಹಾಗೆ ಆ ದೇವಸ್ಥಾನದ ಹೊರಭಾಗದಲ್ಲಿರ್ತಕ್ಕಂತಹ ವಿಶಾಲವಾದ ಬಯಲು ಮತ್ತೆ ಜಾಗಗಳಲ್ಲಿ ಸಾರ್ವಜನಿಕವಾಗಿ ನಿರ್ಮಾಣ ಮಾಡಿ ಭಕ್ತರಿಗೂ ಅನುಕೂಲ ಆಗ್ಬೇಕು, ಸಾರ್ವಜನಿಕರಿಗೂ ಅನುಕೂಲ ಆಗ್ಬೇಕು. ಮತ್ತೆ ಯಾವುದೇ ತೊಂದರೆ ಆಗಬಾರದು. ಒಂದು ಮಾಡಕ್ ಹೋಗಿ ಮತ್ತೊಂದು ಸಮಸ್ಯೆಗೆ ಸೃಷ್ಟಿ ಆಗಬಾರದು. ಆ ದೃಷ್ಟಿಕೋನದಲ್ಲಿ ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡಿದ್ರೆ ಮತ್ತಷ್ಟು ಭಕ್ತರಿಗೆ ಅನುಕೂಲ ಆಗತ್ತೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಗ್ರೇಟ್ ಥಿಂಗ್ ಸರ್. ಅದೇ ಈಗ ನಾನು ಹೇಳೋದು, ಇಷ್ಟು ವರ್ಷಗಳ ಕಾಲ ಜಿಲ್ಲಾಡಳಿತ ಒಂದು ಶೌಚಾಲಯ ನಿರ್ಮಾಣ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಷ್ಟು ನೆಗ್ಲಿಜೆನ್ಸಿ ಇದೆ ಅಂತ ಅನ್ಸುತ್ತೆ ಸರ್ ನಿಮ್ಗೆ? ಅಲ್ಲಿ ನಿರ್ಲಕ್ಷ್ಯ ಅನ್ನೋದಕ್ಕಿಂತ ಇದುವರೆಗೆ ಅದರ ತೀವ್ರತೆ, ಯಾಕೆಂದ್ರೆ ಹಳೆ ಬಸ್ ಸ್ಟಾಂಡ್ ಅಂತ ಒಂದು ಭಾಗದಲ್ಲಿ ಅದರ ಶೌಚಾಲಯ ನಿರ್ಮಾಣ ಮಾಡಿದ್ದಾರೆ ನಗರಸಭೆ ಮತ್ತು ಒಂದು ದೇವಸ್ಥಾನದ ಹಿಂಭಾಗದ ಒಂದು 200 ಮೀಟರ್ ನಲ್ಲಿ ಸಾರ್ವಜನಿಕ ಶೌಚಾಲಯ ಇದೆ. ಆದ್ರೆ ಅದರ ಬಗ್ಗೆ ನಿರ್ವಹಣೆನೂ ಕೂಡ ಇದೆ ಅಂತ ಕೇಳಕ್ ಬಂದಿದ್ದೀನಿ. ನಾವು ಸ್ಥಳೀಯರಾಗಿರೋದ್ರಿಂದ ಹೆಚ್ಚು ಬಳಸೋಲ್ಲ. ಹಾಗಾಗಿ ಆ ಹಿಂಭಾಗ ಇರತಕ್ಕಂತಹ ಶೌಚಾಲಯಗಳು ಅದನ್ನೇ ಮತ್ತಷ್ಟು ಅಭಿವೃದ್ಧಿ ಪಡಿಸಿ ಬಹಳ ವ್ಯವಸ್ಥಿತವಾಗಿ ಮುನ್ನಡೆಯನ್ನ ಸಾಧಿಸ್ಬೇಕು. ದೇವಾಲಯದ ಭಾಗದಲ್ಲಿ ಈಗಾಗ್ಲೇ ಎಲ್ಲ ಕುಂಭಾಭಿಷೇಕ ಎಲ್ಲ ಆಯ್ತು. ಮಾನ್ಯ ಶಾಸಕರು ನೇತೃತ್ವದಲ್ಲಿ ಬಹಳ ಅದ್ದೂರಿಯಾಗಿ ಕಳೆದ 4 ವರ್ಷಗಳ ಹಿಂದೆ ಮಾಡಿದ್ರು. ದೇವಸ್ಥಾನ ಬಹಳ ಪೂರ್ಣವಾಗಿ ಇತಿಹಾಸದಲ್ಲಿ ನಿರ್ಮಾಣವಾಗುವಷ್ಟೇ ನಮ್ಮ ಶಾಸಕರು ಕಳೆದ ಮತ್ತೆ ಸಾರ್ವಜನಿಕರು, ಸರ್ಕಾರ ಎಲ್ಲ ಸೇರಿ ಪುಟ್ಟರಂಗ ಶೆಟ್ಟಿ ಅವರ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ದೇವಾಲಯದ ಗೋಪುರದ ಪುನರ್ ನಿರ್ಮಾಣನೂ ಆಯ್ತು. ಮಹಾ ಕುಂಭಾಭಿಷೇಕ ಅಂತೂ ತುಂಬಾ ವ್ಯವಸ್ಥಿತವಾದ ವಿಜೃಂಭಣೆಯಿಂದ ಸಾವಿರಾರು ಸಂಖ್ಯೆಗೆ ಆಗಮಿಸಿ ಅನ್ನದಾನ, ದೇವತಾ ಕಾರ್ಯಗಳು ಬಹಳ ವಿಶೇಷವಾಗಿ ಸಾರ್ವಜನಿಕರ ನೇತೃತ್ವದಲ್ಲಿ ನಡೀತು. ಇದ್ರ ಬಗ್ಗೆ ಮತ್ತಷ್ಟು ಅಭಿವೃದ್ಧಿಯನ್ನ ಮಲೆ ಮಹದೇಶ್ವರ ವ್ಯಾಪ್ತಿಗೆ ಚಾಮರಾಜನಗರ ಜಿಲ್ಲೆಯ
ಅನೇಕ ದೇವಾಲಯಗಳನ್ನ ತಂದು ಅಲ್ಲಿಯ ಬರುವಂತಹ ಆದಾಯವನ್ನ ವ್ಯವಸ್ಥಿತವಾಗಿ ಬಳಸ್ಕೊಳ್ಳೋದಾದ್ರೆ ಮತ್ತಷ್ಟು ಅಭಿವೃದ್ಧಿಯನ್ನ ಸಾಧಿಸಬಹುದು. ಚಾಮರಾಜನಗರ 200 ಆಗುವ ಸಂದರ್ಭದಲ್ಲಿ ಆಧ್ಯಾತ್ಮಿಕವಾದ ಗೌರವವನ್ನು ಹೆಚ್ಚಿಸುವುದಕ್ಕೆ ವಿಶೇಷವಾದ ಪ್ರಾಮುಖ್ಯತೆಯನ್ನ ನೀಡಿದ್ರೆ ಸರ್ಕಾರಕ್ಕೂ ಗೌರವ, ನಗರಕ್ಕೂ ಗೌರವ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಲಾಸ್ಟ್ ಕ್ವಶನ್. ನಿಮಗೆ ಇನ್ನೊಂದು 23-24 ದಿನಗಳಲ್ಲಿ ಒಂದು ಜಾತ್ರಾ ಮಹೋತ್ಸವ ಇದೆ, ರಥೋತ್ಸವ ಇದೆ. ಹೌದು. ಅಲ್ಲಿಗೆ ನಿಮ್ಮ ಕಡೆಯಿಂದ ಜಿಲ್ಲಾಡಳಿತಕ್ಕೆ ಅಥವಾ ಶಾಸಕರಿಗೆ ಯಾವುದಾದ್ರೂ ಮನವಿ ಇದ್ರೆ, ಅಂದ್ರೆ ಇಂಥದ್ದು ಮಾಡಿದ್ರೆ ಬಹುಶಃ ಸರಿ ಹೋಗ್ತದೆ, ನನ್ನ ಜಿಲ್ಲೆಯ ಹೆಸರಿಗೆ ಕೆಟ್ಟ ಹೆಸರು ಬರಲ್ಲ, ಹೇಗೆ ಮಲೆಮಹದೇಶ್ವರನ ರಥೋತ್ಸವಗಳಲ್ಲಿ ಯಾವ ರೀತಿ ಅಚ್ಚುಕಟ್ಟಿರ್ತದೆ ಹಾಗೆ ಚಾಮರಾಜನಗರದ ಚಾಮರಾಜೇಶ್ವರನಿಗೂ ಸಿಗಬೇಕು ಅನ್ನುವಂತಹದ್ದು ಹೇಳೋದಾದ್ರೆ ಏನೇನಿರ್ಬೋದು, ಒಂದು ಪಟ್ಟಿ ಹೇಳೋದಾದ್ರೆ? ಚಾಮರಾಜೇಶ್ವರ ಉದ್ಯಾನವನ ಬಹಳ ಸುಂದರವಾಗಿದೆ. ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿಗಳಾಗಿದ್ದ ಕಾಲದಲ್ಲಿ ಅದನ್ನ ಚಾಮರಾಜೇಶ್ವರ ಉದ್ಯಾನವನವನ್ನ ನಿರ್ಮಾಣ ಮಾಡಿ ದೇವಾಲಯದ ಮುಂಭಾಗದ ಪವಿತ್ರತೆಯನ್ನ ಹೆಚ್ಚಿದ್ದಾರೆ. ಅಲ್ಲಿ ಬಹುಶಃ 200 ವರ್ಷಗಳಾಗಿರೋ ಸಂದರ್ಭದಲ್ಲಿ ಮೈಸೂರು ಮನೆತನದ ಮುಮ್ಮಡಿ ಕೃಷ್ಣರಾಜ ಒಡೆಯರವರ ಪ್ರತಿಮೆಯನ್ನ ಸ್ಥಾಪನೆ ಮಾಡಿ ಆ ಕಾಲಘಟ್ಟದಲ್ಲಿ ನಿರ್ಮಾಣ ಮಾಡಿದಂತಹ ನಿರ್ಮಾಪಕರಿಗೂ ಗೌರವ ತರ್ತಕ್ಕಂಥದ್ದು. ಹಾಗೆ ಚಾಮರಾಜೇಶ್ವರ ದೇವಸ್ಥಾನಕ್ಕೆ ವಿಶೇಷ ಯೋಜನೆಯನ್ನ ತಂದು ಕಾರಂಜಿಗಳು ಮತ್ತೆ ಶುಚಿತ್ವಕ್ಕೆ ಹೆಚ್ಚು ಮಹತ್ವ ಕೊಟ್ರೆ ಬಹುಶಃ ಮತ್ತಷ್ಟು ಸಂತೋಷ ಆಗುತ್ತೆ ಗುರು. ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್, ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಬಹಳ ಅದ್ಭುತವಾದಂತಹ ಒಂದು ರೀತಿಯಾದಂತಹ ಪ್ಲಾನ್ ಅನ್ನ ಸುರೇಶ್ ಅವರು ಕೊಟ್ಟರು. ಮಲೆಮಹದೇಶ್ವರ ಪ್ರಾಧಿಕಾರ ಏನಿದೆಯಲ್ಲ, ಆ ಪ್ರಾಧಿಕಾರದ ವ್ಯಾಪ್ತಿಗೆ ಈ ದೇವಸ್ಥಾನಗಳನ್ನು ಕೂಡ ಕರ್ಕೊಂಡು ಬಂದ್ರೆ ಅಥವಾ ತೆಗೆದುಕೊಂಡ್ರೆ ಹೇಗೆ ಮಲೆಮಹದೇಶ್ವರ ದೇವಸ್ಥಾನ ಅದ್ಭುತವಾಗಿ ಬೆಳೀತೋ ಅಥವಾ ಯಾವ ರೀತಿಯಾಗಿ ವೈಭವೋಪೇತವಾಗಿ ಮಲೆಮಹದೇಶ್ವರ ಮಾಯ್ಕಾರ ಮಹಾದೇವ ಮೆರಿತಾ ಇದ್ದಾರೋ ಭಕ್ತರ ಸೇವೆಯ ಮೂಲಕವಾಗಿ, ಹಾಗೆ 200 ವರ್ಷಗಳ ದೇವಾಲಯ ಇದು, ಚಾಮರಾಜೇಶ್ವರನೂ ಕೂಡ ಮೆರೆಯಲಿ ಅನ್ನುವಂತಹ ಒಂದು ಸಲಹೆಯನ್ನು ಕೊಟ್ಟರು. ಮಾನ್ಯ ಶಾಸಕರು ಈ ಬಗ್ಗೆ ಗಮನ ಹರಿಸಬೇಕು. ಆಸ್ ವೆಲ್ ಆಸ್ ಚಾಮರಾಜನಗರದ ಡಿಸ್ಟಿಕ್ ಜಿಲ್ಲಾಧಿಕಾರಿ ಆಗಿರುವಂತಹ ಶ್ರೀಯುತರು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು. ಬನ್ನಿ, ಮತ್ತಷ್ಟು ಜನ ಈಡನ್ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಅವ್ರ ಪ್ಲಾನ್ ಏನು, ಅವ್ರಿಗೆ ಯಾವ ರೀತಿ ಬೇಕು ಅವರ ದೇವಾಲಯ ಕೇಳ್ಕೊಂಬರೋಣ.